ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಇಂದು ಮಹಾಭೂಕಂಪ ಸಂಭವಿಸಿದೆ. ಒಂದು ಕಡೆ 19 ನೂತನ ಸಚಿವರ ಪದಗ್ರಹಣ ಸಂಭ್ರಮ ನಡೆದರೆ ಇನ್ನೊಂದೆಡೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಬುಡವೇ ಅಲುಗಾಡುತ್ತಿದೆ. ರಾಜ್ಯ ರಾಜಕಾರಣದ ಇತಿಹಾಸದಲ್ಲೇ ಕಂಡರಿಯದಂತಹ ಬೆಳವಣಿಗೆಯೊಂದು ಇಂದು ನಡೆದಿದೆ. ಹೌದು, ಸ್ವತಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಬೆಂಗಳೂರಿನಲ್ಲೇ ಇದ್ದರೂ ಅದೂ ಕೂಡ ತಮ್ಮ ಹುಟ್ಟು ಹಬ್ಬದ ದಿನವೇ ಸಿದ್ದರಾಮಯ್ಯನವರು ಸಚಿವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ದೆಹಲಿ ನಾಯಕರಿಗೆ ಬಲವಾದ ಸಂದೇಶ ರವಾನೆ ಮಾಡಿದ್ದಾರೆ. ಅತ್ತ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 15ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆಯ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇಂಡಿ ಶಾಸಕ ಅಪ್ಪಾಜಿ ನಾಡಗೌಡ ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿಬಿಟ್ಟಿದ್ದಾರೆ. ಅಸಲಿಗೆ ಸಿದ್ದರಾಮಯ್ಯನವರು ಪದಗ್ರಹಣಕ್ಕೆ ಬಾರದೇ ಇರಲು ಕಾರಣವೇನು? 15ಕ್ಕೂ ಹೆಚ್ಚು ಶಾಸಕರು ಏಕಾಏಕಿ ರೆಬಲ್ ಆಗಿದ್ದು ಯಾಕೆ? ಹೈಕಮಾಂಡ್ ಈ ಎಲ್ಲದಕ್ಕೂ ಕೊಟ್ಟಿರುವ ಆ ಡೋಂಟ್ ಕೇರ್ ಉತ್ತರವೇನು? ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಕರ್ನಾಟಕ ಕಾಂಗ್ರೆಸ್ನ ಈ ಕಲುಷಿತ ರಾಜಕೀಯ ವಾತಾವರಣದ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಡ್ತೀವಿ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಿದ್ದರಾಮಯ್ಯನವರ ರೌದ್ರಾವತಾರ ಮತ್ತು ಸುರ್ಜೇವಾಲಾಗೆ ಕ್ಲಾಸ್. ವೀಕ್ಷಕರೇ, ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ಮುನಿಸಿಕೊಳ್ಳುವವರಲ್ಲ. ಆದರೆ ಈ ಬಾರಿ ಸಚಿವ ಸಂಪುಟದ ಪಟ್ಟಿ ಅವರ ತಾಳ್ಮೆಯ ಕಟ್ಟೆ ಒಡೆಯುವಂತೆ ಮಾಡಿದೆ. ದೆಹಲಿಯಿಂದ ಬಂದ ಅಂತಿಮ ಪಟ್ಟಿಯನ್ನು ನೋಡಿದ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದಲ್ಲಿ ರಣ ಅಂತ ರೊಚ್ಚಿಗೆದ್ದಿದ್ದಾರೆ. ಆಪ್ತರ ಮುಂದೆ ಬೇಸರ ಹೊರಹಾಕಿರುವ ಅವರು, ನಾನು ಹೇಳಿದ್ದೇ ಒಂದು, ಇಲ್ಲಿ ಬಂದಿರೋದೇ ಒಂದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷ ಅಂದರೆ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಸಿದ್ದರಾಮಯ್ಯನವರು ನೇರವಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ನಾವು ಬೇರೆ ಹೆಸರುಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ದೆವು, ಆದರೆ ಇಲ್ಲಿ ಬಂದಿರುವ ಹೆಸರುಗಳೇ ಬೇರೆ. ತಕ್ಷಣವೇ ಈ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರು ಕೊಟ್ಟಿದ್ದ ಲಿಸ್ಟ್ನಲ್ಲಿ ಬರೋಬ್ಬರಿ 12 ಆಪ್ತ ನಾಯಕರ ಹೆಸರುಗಳಿದ್ದವು. ಆದರೆ ಹೈಕಮಾಂಡ್ ಈ 12 ಮಂದಿಗೂ ಕೈಕೊಟ್ಟು ಸಿದ್ದರಾಮಯ್ಯ ಬಣಕ್ಕೆ ಬಿಗ್ ಶಾಕ್ ನೀಡಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಸಚಿವರ ಪದಗ್ರಹಣದ ದಿನ ಸೈಲೆಂಟ್ ಆಗಿ ಗುಟುರು ಹಾಕುತ್ತಾ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಇನ್ನೊಂದೆಡೆ ಸಿದ್ದರಾಮಯ್ಯನವರ ಪರಮಾಪ್ತ ಎಚ್.ಸಿ. ಮಹದೇವಪ್ಪ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೈ ತಪ್ಪಿದೆ. ಮಹದೇವಪ್ಪ ಮಾತ್ರವಲ್ಲ, ಬಸವರಾಜ ಶಿವಣ್ಣವರ ಪರವಾಗಿ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದರೂ ಅವರಿಗೆ ಸ್ಥಾನ ಸಿಗಲಿಲ್ಲ. ಸಿದ್ದರಾಮಯ್ಯನವರು 4 ಬಾರಿ ದೆಹಲಿಗೆ ಹೋಗಿ ಲಾಬಿ ಮಾಡಿದ್ದರೂ ಅವರ ಲಿಸ್ಟ್ ಅನ್ನು ಹೈಕಮಾಂಡ್ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಎಂಬ ಆತಂಕ ಸಿದ್ದು ಪಾಳೆಯದಲ್ಲಿ ಮಡುಗಟ್ಟಿದೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ಪ್ರಾಶಸ್ತ್ಯ ನೀಡಿದ್ದ ಹೈಕಮಾಂಡ್ ಈಗ 2ನೇ ಹಂತದಲ್ಲಿ ಸಿದ್ದರಾಮಯ್ಯನವರನ್ನೇ ಸೈಡ್ಲೈನ್ ಮಾಡಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಶಾಸಕರ ರಾಜೀನಾಮೆ ಬೆದರಿಕೆ, ಕಾಂಗ್ರೆಸ್ ವಿಕೆಟ್ ಪತನ. ವೀಕ್ಷಕರೇ, ಕೇವಲ ಸಿದ್ದರಾಮಯ್ಯನವರ ಮುನಿಸು ಮಾತ್ರವಲ್ಲ, ಇತ್ತ 15ಕ್ಕೂ ಹೆಚ್ಚು ರೆಬಲ್ ಶಾಸಕರು ಹೈಕಮಾಂಡ್ ನಿದ್ದೆಗೆಡಿಸಿದ್ದಾರೆ. ನೋಡ್ತಾ ಇರಿ, 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಈ ಶಾಸಕರು ಓಪನ್ ಆಗಿ ವಾರ್ನಿಂಗ್ ನೀಡಿದ್ದಾರೆ. ಈಗಾಗಲೇ ಇಂಡಿ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಸಚಿವ ಸ್ಥಾನ ಸಿಗಲಿಲ್ಲ ಅಂತ ರಾಜೀನಾಮೆಯನ್ನು ನೀಡಿಬಿಟ್ಟಿದ್ದಾರೆ. ಇನ್ನೂ 12 ಶಾಸಕರು ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳುತ್ತಿದ್ದಾರೆ. ಈ ಬೇಸರಗೊಂಡಿರುವ ಶಾಸಕರ ಪಟ್ಟಿ ದೊಡ್ಡದಿದೆ. ಯಶವಂತ ರಾಯ್ ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್, ಬಿ.ಜಿ. ಗೋವಿಂದಪ್ಪ, ಎಂ. ಕೃಷ್ಣಪ್ಪ, ಪ್ರಿಯಕೃಷ್ಣ, ಬಿ.ಕೆ. ಸಂಗಮೇಶ್, ತನ್ವೀರ್ ಸೇಠ್, ಎಸ್.ಎನ್. ನಾರಾಯಣಸ್ವಾಮಿ, ರೂಪಕಲಾ ಶಶಿಧರ್ ಮತ್ತು ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಈ ಲಿಸ್ಟ್ನಲ್ಲಿದ್ದಾರೆ. ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದ ಈ ನಾಯಕರು ಈಗ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ನಡೆಯುತ್ತಿದ್ದು ಆಡಳಿತಾರೂಢ ಸರ್ಕಾರಕ್ಕೆ ರಾಜಕೀಯ ಬಿಕ್ಕಟ್ಟು ಎದುರಾಗಿದೆ. ಹೈಕಮಾಂಡ್ನ ಪ್ರಾಶಸ್ತ್ಯ ಮತ್ತು 2028ರ ಗೇಮ್ ಪ್ಲಾನ್. ಇಷ್ಟೆಲ್ಲ ಹೈಡ್ರಾಮಾ ನಡೆಯುತ್ತಿದ್ದರೂ ಹೈಕಮಾಂಡ್ ಮಾತ್ರ ಯಾವುದಕ್ಕೂ ಬಗ್ಗುತ್ತಿಲ್ಲ. ಶಾಸಕರ ರಾಜೀನಾಮೆ ಬೆದರಿಕೆಗೆ ಹೈಕಮಾಂಡ್ ಡೋಂಟ್ ಕೇರ್ ಅಂದಿದೆ. ನಮಗೆ ಗೊತ್ತಿದೆ ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ನಾವು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರ ಮಾಡಿದ್ದೇವೆ ಅಂತ ಹೈಕಮಾಂಡ್ ನಾಯಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂದೇಶ ರವಾನಿಸಿದ್ದಾರೆ.
ಹೈಕಮಾಂಡ್ನ ಮುಖ್ಯ ಗುರಿ ಇರುವುದು 2028ರ ಚುನಾವಣೆ. ವಯಸ್ಸಾದವರಿಗಿಂತ ಯುವ ನಾಯಕರಿಗೆ ಮಣಿ ಹಾಕಬೇಕು, ಜಿಲ್ಲಾ ಮತ್ತು ಜಾತಿವಾರು ಪ್ರಾತಿನಿಧ್ಯ ನೀಡಬೇಕು ಅನ್ನೋದು ಅವರ ಲೆಕ್ಕಾಚಾರ. ಮಂತ್ರಿಗಿರಿಗಾಗಿ ರಾಜೀನಾಮೆಯ ಅಸ್ತ್ರ ಪ್ರಯೋಗಿಸುತ್ತಿದ್ದವರಿಗೆ ಹೈಕಮಾಂಡ್ ಒಂದು ಪ್ರತ್ಯಸ್ತ್ರವನ್ನು ಬಿಟ್ಟಿದೆ. ಇಂತಹ ಬೆದರಿಕೆಗಳಿಗೆ ನಾವು ಮಣಿಯಲ್ಲ ಅಂತ ಖಡಕ್ ಆಗಿ ಹೇಳುವ ಮೂಲಕ ಪಕ್ಷದ ಸಂಘಟನೆಗೆ ಒತ್ತು ನೀಡುತ್ತಿದೆ. ಆದರೆ ಸಿದ್ದರಾಮಯ್ಯನವರ ಅಸಮಾಧಾನವನ್ನು ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಈಗಿರುವ ಅತಿ ದೊಡ್ಡ ಪ್ರಶ್ನೆ. ಒಟ್ಟಾರೆಯಾಗಿ ಹೇಳೋದಾದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಆಲ್ ಈಸ್ ನಾಟ್ ವೆಲ್. ಸಿದ್ದರಾಮಯ್ಯನವರ ಸೈಲೆಂಟ್ ಗುಟುರು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತೆ? ಸತೀಶ್ ಜಾರಕಿಹೊಳಿ ಅವರು 2 ವಾರದ ಹಿಂದೆ ಹೇಳಿದ್ದ ಸರ್ಕಾರದ ಬುಡ ಶೇಕ್ ಆಗಲಿದೆ ಎಂಬ ಭವಿಷ್ಯವಾಣಿ ನಿಜವಾಗುತ್ತಾ? 15 ಶಾಸಕರು ಅಂತಿಮವಾಗಿ ರಾಜೀನಾಮೆ ಕೊಡ್ತಾರಾ ಅಥವಾ ಹೈಕಮಾಂಡ್ ಅವರನ್ನು ಸಮಾಧಾನ ಪಡಿಸುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮಗೇನನ್ನಿಸುತ್ತೆ? ಸಿದ್ದರಾಮಯ್ಯನವರ ಲಿಸ್ಟನ್ನು ಹೈಕಮಾಂಡ್ ತಿರಸ್ಕರಿಸಿದ್ದು ಸರಿಯೇ? ರಾಜೀನಾಮೆ ನೀಡ್ತೀವಿ ಅಂತಿರೋ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಖಡಕ್ ರಾಜಕೀಯ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.